ಸರ್ಕಾರ ಬಂದಾಗಿಂದನೂ ಕೂಡ ಒಂದು ರೀತಿ ಹಿಂದೂ ವಿರೋಧಿ ನೀತಿಯನ್ನು ಅವರ ಅಜೆಂಡಾದಲ್ಲೇ ಮಾಡಿಬಿಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಜಾತಿ ಸಮುದಾಯದವರು ಕೂಡ ಈ ಮತಾಂತರ ಆಗುವಂಥದ್ದಕ್ಕೆ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ. ಇದೇನು ಹೊಸದಾಗಿ ಜಾತಿಗಳನ್ನು ಸುಮಾರು 52 ಜಾತಿಗಳನ್ನು ಸೇರಿಸಿದ್ರು. ಹಿಂದೂ ಕ್ರಿಶ್ಚಿಯನ್ನು, ಹಿಂದೂ ಮುಸ್ಲಿಮಾನು ಈ ಥರದ್ದೆಲ್ಲ ಸೇರಿಸಿ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ದಲಿತ ಎಲ್ಲದರ ಮುಂದೆ ಕ್ರಿಶ್ಚಿಯನ್ ಅನ್ನೋ ಪದವನ್ನು ತಂದರು. ಯಾಕೆ ತಂದರು? ಸಿದ್ದರಾಮಯ್ಯನವ್ರಿಗೆ ಈಗ 2.5 ವರ್ಷದ ಭೀತಿ ಅವ್ರಿಗೆ. OBC ಬಗ್ಗೆ ಏನು ಕಾಮೆಂಟ್ ಮಾಡಿದ್ದಾರೆ, ಏನು ಪ್ರಾವಿಷನ್ಸ್ ಇದೆ ಅನ್ನೋದನ್ನು ನೋಡಬೇಕು. ಅದನ್ನು ಬಿಟ್ಟು ನೀವು ಮನಸ್ಸಿಗೆ ಬಂದಾಗ ಮಾಡೋದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡೋದಕ್ಕೆ ಅಂತೇಳಿ ಈಗಾಗಲೇ ನಾವು ನಿರ್ಧಾರ ಮಾಡಿದ್ವಿ. ನಂಬರ್ 2 ಇನ್ನೊಂದು 2 ತಿಂಗಳ ಹಿಂದನೇ ನಾಗಮೋಹನ್ ದಾಸ್ ಅವರು ವರದಿ ತೊಗೊಂಡಿರಿ. SC ಜನಾಂಗದ ಸರ್ವೆ ಆಗುತ್ತೆ. ವೈಜ್ಞಾನಿಕವಾಗಿ ನಾಗಮೋಹನ್ ದಾಸ್ ಅವರು ಮಾಡಿದವರು. ನಾಗಮೋಹನ್ ದಾಸ್ ಅವರು ವೈಜ್ಞಾನಿಕ ಮಾಡಿದಂಥ ವರದಿ ಬಚ್ಚಿಟ್ಟು ನಿಮ್ಮ ಮನಸ್ಸಿಗೆ ಬಂದಂತೆ SC ಜನಾಂಗದ ಮೀಸಲಾತಿಯನ್ನು ಹಂಚಿಕೆ ಮಾಡಿದರು. ಒಪ್ಪಲಿಕ್ಕೆ ಸಾಧ್ಯ. ಅದಕ್ಕೆ ಅವ್ರು ಎಲ್ಲಿ ಬೇಕಾದಲ್ಲಿ ತೊಗೊಂಡ್ರೆ ಅಂದ್ರೆ ಮತ್ತೆ ಮೂಲ ಅಸ್ಪೃಶ್ಯರಿಗೆ ಅನ್ಯಾಯ ಆಗ್ತಕ್ಕಂಥ ಕೆಲಸನೇ ಆಗ್ತದೆ. ಬಲಾಢ್ಯರು ಕೈ ಮೇಲಾಗ್ತದೆ. ಇದಕ್ಕಾಗಿಯೇ 35 ವರ್ಷ ಮಾದಿಗರು ಹೋರಾಟ ಮಾಡಿದ್ದಾರೆ ಈ ರಾಜ್ಯದಲ್ಲಿ, ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲಿ. ಅವ್ರಿಗೆ ನೀವು ಅನ್ಯಾಯ ಮಾಡುವಂಥ ಕೆಲಸ ಆಗಬಾರ್ದು ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಅವ್ರ ವರದಿನ ಮೂಲಿಗೆ ಹೋಗೋದು. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಇದನ್ನೇ ಮುಂದುವರಿಸಿದ್ದಾದರೆ ನಾವು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತೇವೆ.